ಉಪಸ್ಥಿತರಿದ್ದರು. ವರದಿ ಮನು ಮಾಕವಳ್ಳಿ, ಬಿಬಿಸಿ ನ್ಯೂಸ್, ಕೆಆರ್ಪೇಟೆ. ಮುರಡಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಶನಿವಾರ ಬೆಳಗಿನ ಜಾವ ಸುರಿದ ಭಾರೀ ಮಳೆಗೆ ಶಾಲಾ ಆವರಣ ಸಂಪೂರ್ಣ ಜಲಾವೃತಗೊಂಡ ಕಾರಣ ಶಾಲಾ ಮಕ್ಕಳು ಶಾಲೆಯ ಕಡೆಗೆ ಮುಖ ಮಾಡಲಿಲ್ಲ. ಹೌದು, ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಮುರಡಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಕತೆ ಹೇಳತಿರದಂತಾಗಿದೆ. ಮಳೆಯಿಂದ ಶಾಲಾ ಆವರಣ ಸಂಪೂರ್ಣ ಜಲಾವೃತಗೊಂಡಿದ್ದು, ಇದರಿಂದ ಮಕ್ಕಳು ಮತ್ತು ಶಿಕ್ಷಕರು ಶಾಲೆಯ ಒಳಗೆ ಹೋಗಿ ಬರಲು ಹರಸಾಹಸ ಪಡುವಂತಾಗಿದೆ. ಶಾಲಾ ಆವರಣದಲ್ಲೆಲ್ಲ ನೀರು ಸಂಗ್ರಹವಾಗಿದ್ದು, ಶಾಲೆಗೆ ಆಗಮಿಸಿದ ಮಕ್ಕಳು ಶಾಲೆಗೆ ಹೋಗಲು ದಾರಿ ಇಲ್ಲದ ಕಾರಣ ಮರಳಿ ಮನೆಗೆ ಹಿಂದಿರುಗಿದ್ದಾರೆ. ಈ ಸಂಬಂಧ ಗ್ರಾಮದ ಯುವ ಮುಖಂಡ ನಾಗರಾಜ್ ಹಾಲಳ್ಳಿ ಮಾತನಾಡಿ, ಈ ಶಾಲೆಯ ನಿವೇಶನ ಸರ್ವೆ ಮಾಡಿ ಲೋಪದೋಷಗಳನ್ನು ಸರಿಪಡಿಸಬೇಕು ಎಂದು ಒತ್ತಾಯಿಸಿದರು. ಇವತ್ತು ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ ನಮ್ಮೂರಿನ ಸರ್ಕಾರಿ ಪ್ರೌಢಶಾಲೆ ಸಂಪೂರ್ಣ ಜಲಾವೃತಗೊಂಡಿದೆ. ಯಾಕಂದರೆ ಇವತ್ತು ಶಾಲೆ ಆವರಣ ಜಲಾವೃತಗೊಂಡ ಹಿನ್ನೆಲೆಯಲ್ಲಿ ಶಾಲೆ ಮೇಲ್ಭಾಗದಲ್ಲಿ ಬೃಹತ್ ಮಟ್ಟದ ಹಳ್ಳ ಹರಿತಿದ್ದು, ಹಳ್ಳಕ್ಕೆ ಒಡೆದು ಇವತ್ತು ಶಾಲಾ ಆವರಣಕ್ಕೆ ನೀರು ಬಂದಿದ್ದು, ಇವತ್ತಿನ ದಿವಸ ಶಾಲೆ ರಜೆಯನ್ನು ತೆಗೆದುಕೊಳ್ಳಲಾಗಿದೆ. ಯಾಕಂದರೆ ಶಾಲೆಗೆ ಹೋಗೋಕ್ಕೆ ದಾರಿನೇ ಇಲ್ಲ. ಆದ ಕಾರಣ ಶಾಲೆ ಇವತ್ತು ಯಾರೂ ಮಕ್ಕಳು ಬರ್ತಾ ಇಲ್ಲ. ಸಂಬಂಧಪಟ್ಟ ರಾಜಕಾರಣಿಗಳು ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಅಧ್ಯಕ್ಷರು ಎಲ್ಲರೂ ಸೇರಿ ಇದನ್ನು ತಕ್ಷಣ ನೀರನ್ನು ಕ್ಲೀನ್ ಮಾಡಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕು. ಯಾಕಂದರೆ ಇವತ್ತು ಈ ನೀರು ಪಾಸ್. ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಭೀಮಜ್ಜ ಗುರಿಕಾರ ಮಾತನಾಡಿ, ಮಳೆ ನೀರು ಸರಿಯಾಗಿ ಹೋಗುವ ವ್ಯವಸ್ಥೆ ಇಲ್ಲದ ಕಾರಣ ಪ್ರತಿ ಸಲ ಮಳೆ ಬಂದಾಗ ಆವರಣದಲ್ಲಿ ನೀರು ನಿಂತು ಕೆರೆಯಂತೆ ಆಗುತ್ತದೆ. ಶಾಸಕ ಬಸವರಾಜ ರಾಯರೆಡ್ಡಿಯವರು ನಮ್ಮ ಗ್ರಾಮಕ್ಕೆ ಪ್ರೌಢಶಾಲೆ ನಿರ್ಮಿಸಿಕೊಟ್ಟಿದ್ದಾರೆ. ಹಣ ಖರ್ಚು ಮಾಡಲು ಯೋಜನೆಗಳನ್ನು ರೂಪಿಸಿದರೆ ಸಾಲುವುದಿಲ್ಲ. ಸಮಸ್ಯೆಗಳ ಪರಿಹಾರಕ್ಕಾಗಿ ಯೋಜನೆಗಳನ್ನು ಸಿದ್ಧಪಡಿಸಿ ಎಂಬುದು ಗ್ರಾಮಸ್ಥರ ಕಳಕಳಿಯಾಗಿದೆ ಎಂದರು. ಇವತ್ತು ಮೂಡಿ ಗ್ರಾಮಕ್ಕೆ ಮಾನ್ಯ ರಾಯರೆಡ್ಡಿ ಅವರು ಹೈಸ್ಕೂಲನ್ನು ಸ್ಯಾಂಕ್ಷನ್ ಮಾಡಿಕೊಟ್ಟರು. ಇವತ್ತು ಕಟ್ಟಡ ಕೂಡ ನಿರ್ಮಾಣಗೊಂಡಿದೆ. ಇವತ್ತು ಈ ಒಂದು ಆಟದ ಮೈದಾನ ಪೂರ್ತಿ ಜಲಾಮೃತಗೊಂಡಿದೆ. ನೋಡ್ರಿ, ಬೇಕಾದರೆ ಎಲ್ಲ ಪೂರ್ತಿ ಇವತ್ತು ಸ್ಕೂಲ್ಸ್ ಇದೆ ರಜೆ. ಇವತ್ತು ಈ ಜಲಾಮೃತಗೊಂಡು ಆದ ಕಾರಣ ಇವತ್ತು ಪಂಚಾಯತಿ ಅಭಿವೃದ್ಧಿ ಅನುದಾನದಲ್ಲಿ NRGಯಲ್ಲಿ ಇದನ್ನೊಂದು ಕೆಲಸ ಮಾಡೋಕ್ಕಾಗಲ್ಲ. ಮಾನ್ಯ ಶಾಸಕರು ಅತ್ಯಂತ ಕಾಳಜಿ ವಹಿಸಿ, ಅವರು ಶಿಕ್ಷಣ ಪ್ರೇಮಿಗಳಿದ್ದಾರೆ ಶಾಸಕರು. ಅದಕ್ಕಾಗಿ ನಾವು ಅವರಲ್ಲಿ ವಿನಂತಿ ಮಾಡ್ತೀವಿ. ಇವತ್ತು ಈ ಒಂದು ಸ್ಕೂಲ್ಗೆ ಕಂಪೌಂಡು ಮತ್ತು ಸಮತಟ್ಟು ಮಾಡೋಕ್ಕೆ ಒಳ್ಳೆಯ ಅನುದಾನ ಕೊಟ್ಟು ಇವತ್ತು ನಮ್ಮ ಮೂಡಿ ಗ್ರಾಮದ ಇಲ್ಲಿ ಸುತ್ತಮುತ್ತಲಿನ ಹುಲೆಗುಡ್ಡ, ಮಂಡ್ಲಮರಿ, ಮಕ್ಕಳ್ಳಿ, ನರಸಾಪುರ. ಈ ವೇಳೆ ಭೀಮಜ್ಜ ಗುರಿಕಾರ, ಸಿದ್ದಪ್ಪ ಚಲವಾದಿ ಸೇರಿದಂತೆ ಇತರರಿದ್ದರು. ವರದಿ ಶ್ರೀಕಾಂತ್ ಗೌಡ ಮಾಲಿಪಾಟೀಲ್, ಬಿಬಿಸಿ ನ್ಯೂಸ್, ಕೊಪ್ಪಳ. ಪಿರಿಯಾಪಟ್ಟಣ ತಾಲೂಕಿನ ಮರಡಿಯರ್ ಗ್ರಾಮದಲ್ಲಿ ಬಹುಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಪಶುಸಂಗೋಪನೆ ಮತ್ತು ರೇಷ್ಮೆ ಖಾತೆ ಸಚಿವ ಕೆ ವೆಂಕಟೇಶ್ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಹಿಂದೆ ಚುನಾವಣೆ ಸಂದರ್ಭ ಗ್ರಾಮಸ್ಥರಿಗೆ ನೀಡಿದ ಮಾತಿನಂತೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ್ದೇನೆ. ಅದೇ ರೀತಿ ಗ್ರಾಮದಲ್ಲಿ ಉಳಿದ ಕೆಲಸಗಳನ್ನು ಹಂತ ಹಂತವಾಗಿ ನೆರವೇರಿಸಲು ಪ್ರಯತ್ನ ಮಾಡುತ್ತೇನೆ. ನನ್ನ ಅವಧಿಯಲ್ಲಿ ಈ ಗ್ರಾಮಕ್ಕೆ ಅನೇಕ ಮೂಲಭೂತ ಸೌಲಭ್ಯವನ್ನು ನೀಡಿದ್ದು, ಮುಂದೆಯೂ ಅಧಿಕಾರಿಗಳು, ಗ್ರಾಮಸ್ಥರು ಹಾಗೂ ರೈತರ ಯಾವುದೇ ಕೆಲಸಗಳಿದ್ದರೂ ತಕ್ಷಣದಲ್ಲಿ ಸ್ಪಂದಿಸಿರುವ ಕಾರ್ಯವನ್ನ ಮಾಡಲಾಗುವುದೆಂದು ಭರವಸೆ ನೀಡಿದರು. ಸುಮಾರು 1,35 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ರಸ್ತೆ ನಿರ್ಮಾಣಕ್ಕೆ ಗುದ್ದಿ ಪೂಜೆ ಮಾಡಿದ್ದೆ. ನಾನು ಮೊದಲ ಸಲ ಇಲ್ಲಿ ಬಂದಾಗ ಈ ರಸ್ತೆ ಬಹಳ ಅಗತ್ಯವಾಗಿ ಆಗಬೇಕು ಅಂತ ಹೇಳಿ ನನಗೆ ಮನವಿ ಮಾಡಿದ್ದಾರೆ. ನಿಮ್ಮ ಕೋರಿಕೆಯಂತೆ ರಸ್ತೆ ಮಂಜೂರಾಗಿದೆ. ಈಗ ಮತ್ತೆ ಈಗ ಸಹ ಅನೇಕ ಬೇಡಿಕೆಗಳನ್ನ ಮುಂದೆ ಇಟ್ಟಿದ್ದಾರೆ. ಎಲ್ಲಾನು ಒಂದೇ ಸಲ ಮಾಡಕ್ಕೆ ಹಂತ ಹಂತವಾಗಿ ಮಾಡಿಕೊಡ್ತಕ್ಕಂಥ ಪ್ರಯತ್ನ ಕೆಲಸ ಮಾಡೋಣ. ಇದರಿಂದ ಈ ಗ್ರಾಮಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿದೆ. ನೀವು